ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಈ ಸಂಜೆ ನಡೆದ ಒಂದು ರಾಜಕೀಯ ಬೆಳವಣಿಗೆ ಬಹಳ ಮಹತ್ತರವಾದ ರಾಜಕೀಯ ಬೆಳವಣಿಗೆ ಅಂತ ನನಗನ್ಸುತ್ತೆ. ಅದಕ್ಕೆ ನಾನು ತಮ್ಮೆದುರು ಬಂದು ನಿಂತಿದ್ದೇನೆ. ಅದು ರಾಜ್ಯ BJP ಅಧ್ಯಕ್ಷರ ನೇಮಕ. ಎಸ್, ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದ 170 ದಿನಗಳ ನಂತರ ಈ ಒಂದು ನೇಮಕ ಆಗಿದೆ. BY ವಿಜಯೇಂದ್ರ, ಯಡಿಯೂರಪ್ಪನವರ ಪುತ್ರ, ಅವರನ್ನು ಈ ಸಂಜೆ ರಾಜ್ಯ BJP ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಇದು BJPಯ ದೃಷ್ಟಿಯಿಂದ ಅತಿ ಮಹತ್ತರ ರಾಜಕೀಯ ಬೆಳವಣಿಗೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜಕಾರಣದ ದೃಷ್ಟಿಯಿಂದ ಕೂಡ ಇದು ಮಹತ್ವದ ಬೆಳವಣಿಗೆ. ವಿಜಯೇಂದ್ರ ಅದ್ಭುತ ಸಂಘಟಕ, ಈ ಬಗ್ಗೆ ಯಾರಿಗೂ ಅನುಮಾನ ಬೇಕಾಗಿಲ್ಲ. ಹಾಗೇನೆ ಅವರ ಹತ್ರ ಹಣ ಬಲ ಇದೆ. ಎಲ್ಲ ರೀತಿಯ ಬಲವನ್ನು ಹೊಂದಿರುವ ಅವರಿಗೆ BJPಯ ಸಾರಥ್ಯವನ್ನು ನೀಡಲಾಗಿದೆ. ಸೊ ಇದರ ಹಿಂದೆ ಲೆಕ್ಕಾಚಾರ ಕೂಡ ಇದೆ. ಯಾವುದು ಆ ಲೆಕ್ಕಾಚಾರ? ಒಂದು, ಲಿಂಗಾಯತ ಸಮುದಾಯ BJPಯನ್ನು ಬಿಡುತ್ತಿದ್ದಾರೆ ಅನ್ನುವ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಪುತ್ರರನ್ನ ಅಧ್ಯಕ್ಷರನ್ನಾಗಿ ನೇಮಿಸುವ ಮೂಲಕ BJP ಲಿಂಗಾಯತರ ಮತವನ್ನು ಕ್ರೋಢೀಕರಿಸುವ, ತಮ್ಮಿಂದ ದೂರವಾಗಿ ಹೋಗದಂತೆ ನೋಡಿಕೊಳ್ಳುವ ಒಂದು ಯತ್ನವನ್ನು ಮಾಡಿದೆ. ಇನ್ನೊಂದು, ಈಗಾಗಲೇ JDS ಜೊತೆ ಹೊಂದಾಣಿಕೆ ಆಗಿದೆ. JDS NDA ಸೇರಿದೆ. ಸೊ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ ಮೂಲಕ ಲೋಕಸಭಾ ಚುನಾವಣೆಯನ್ನು ಎದುರಿಸುವಂಥದ್ದು. ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಸವಾಲು. ಯಾಕೆಂದರೆ ಜಾತಿ ಗಣತಿಯ ಇದು ಒಂದು ಕಡೆ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಈ ಜಾತಿ ಗಣತಿಯನ್ನು ವಿರೋಧಿಸ್ತಿದ್ದಾರೆ. ಈ ಜಾತಿ ಗಣತಿ ವರದಿಯನ್ನು ಬಹಿರಂಗಪಡಿಸುವುದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದರೆ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಕಾಸ್ಟ್ ಕಾಂಬಿನೇಷನ್ ಏನಿದೆ ಅದು ಬೇರೆ ರೀತಿ ವರ್ಕೌಟ್ ಆಗುತ್ತೆ. ಒಂದು, ಮೇಲ್ಜಾತಿಯ ಸಮುದಾಯಗಳೇನಿವೆ ಅವೆಲ್ಲ BJPಯ ಜೊತೆ ಹೋಗುವ ಅಥವಾ BJPಗೆ ಎಳೆದುಕೊಳ್ಳುವ ಯತ್ನ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಬ್ಯಾಕ್ವರ್ಡ್ ಕ್ಲಾಸ್, ದಲಿತ್, ಮುಸ್ಲಿಂ ಕಾಂಬಿನೇಷನ್ ಏನಿದೆ ಅದನ್ನು ಉಳಿಸ್ಕೊಳ್ಳೋಕೆ ಯತ್ನ ಮಾಡ್ತಾರೆ. ಆ ಪ್ರಶ್ನೆ ನಾನು ಅದರ ಬಗ್ಗೆ ಈಗ ಚರ್ಚೆ ಮಾಡೋಣ. ಆದರೆ ಇದರ ಸ್ಪಷ್ಟವಾದ ಒಂದು ಸೂಚನೆ ಅಂದರೆ BJP ವರಿಷ್ಠರು ಯಡಿಯೂರಪ್ಪನವರನ್ನು ಮುಗಿಸಬೇಕು ಅಂತ ಹೊರಟವರು, ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತು ಒಗೆದವರು, ಅವಮಾನ ಮಾಡಿದವರು ಎಲ್ಲ ಏನಿದ್ದಾರೆ. ಸೊ ಇದೆಲ್ಲದರ ನಡುವೆ BJP ವರಿಷ್ಠರಿಗೆ ಒಂದು ಅನಿಸ್ತಾ ಇರಬೇಕು, ಏನು ಅಂದರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ನಾವೇನು ಕರ್ನಾಟಕದಲ್ಲಿ ಮಾಡೋಕ್ಕಾಗಲ್ಲ. ಆ ಮೂಲಕ ಯಡಿಯೂರಪ್ಪನವರಿಗೆ BJP ವರಿಷ್ಠರು ಶರಣಾಗಿದ್ದಾರೆ. ಮೋದಿಯವರು ಶರಣಾಗಿದ್ದಾರೆ. ಅದರಂತೆ ಅಮಿತ್ ಶಾ ಅವರು, ನಡ್ಡಾ ಅವರು, ಅವರೆಲ್ಲ ಮತ್ತೆ ಯಡಿಯೂರಪ್ಪನವರ ಪದತಲದಲ್ಲಿ ಬಂದು ನಿಂತಿದ್ದಾರೆ. ಅನುಮಾನ ಬೇಕಾಗಿಲ್ಲ. ತಮ್ಮ ತಪ್ಪುಗಳ ಅರಿವು ಆಗಿದೆ. ಲಿಂಗಾಯತನ ಮತ್ತು ಒಕ್ಕಲಿಗ ಸಮುದಾಯಗಳನ್ನು ಕ್ರೋಢೀಕರಿಸಬೇಕು. ಅದಕ್ಕೆ ಸನ್ಮಾನ್ಯ HD ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಇಬ್ಬರು ಕೂಡ ಜೊತೆಯಾಗಿ ಹೋರಾಟ ನಡೆಸ್ತಿದ್ದಾರೆ. ಆದರೆ ಇದು BJPಯ ಒಳಗೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಕುತೂಹಲಕರವಾದ್ದು. ಯಡಿಯೂರಪ್ಪನವರನ್ನು, ಅವರ ಪುತ್ರರನ್ನು ವಿರೋಧಿಸುವ ಹಲವು ನಾಯಕರಿದ್ದಾರೆ. ಅದನ್ನು ಇನ್ನೊಂದು ರೀತಿ ಹೇಳ್ಬೋದು, BL ಸಂತೋಷ್ ಏನಿದ್ದಾರೆ, ಸಂತೋಷ್ ಬೆಂಬಲಿಗರು, ಅವರೆಲ್ಲ ಈಗ ನೇಪಥ್ಯಕ್ಕೆ ಸರಿಯುವ ಸ್ಥಿತಿ. CT ರವಿಯವರು, ಯತ್ನಾಳ್ ಅವರು, ಇವರೆಲ್ಲ ಕೂಡ ಈ ಒಂದು ಬೆಳವಣಿಗೆಯನ್ನು ಎದುರಿಸುವುದು ಕಷ್ಟ. ಅನುಮಾನನೇ ಬೇಕಾಗಿಲ್ಲ. ಅವರು ನೇಪಥ್ಯಕ್ಕೆ ಸರಿಬೇಕು. ವಿಜೇಂದ್ರ ಹಾಗೆ ಸುಖ ಸುಮ್ಮನೆ ಇರುವ ವ್ಯಕ್ತಿ ಅಲ್ವೇ ಅಲ್ಲ. ಸೊ ಆ ಕಾರಣಕ್ಕಾಗಿ ಈ ಒಡಕೆ ಏನಿದೆ ಅದು ಯಾವ ಪರಿಣಾಮ ಬೀರುತ್ತೆ ಅನ್ನೋದು. ಈಗಾಗಲೇ ಸದಾನಂದ ಗೌಡರು ಏನಿದ್ದಾರೆ, ಅವರು ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗುವ ಮಾತನಾಡಿದ್ದಾರೆ. ಹಾಗೆಯೇ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಸೊ ಸದಾನಂದ ಗೌಡರು, ನಾನು ಸ್ವಇಚ್ಛೆಯಿಂದ ನಾನು ರಾಜೀನಾಮೆ, ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಪಡಿತೇನೆ ಅಂತ ಹೇಳಿದರೆ, ಯಡಿಯೂರಪ್ಪ ನಿನ್ನೆ ತಕ್ಷಣ ಹೇಳಿದರು, ಇಲ್ಲ ವರಿಷ್ಠರ ಸೂಚನೆ ಮೂಲಕ
ಅವರು ಚುನಾವಣಾ ರಾಜಕಾರಣ ನಿವೃತ್ತರಾಗ್ತಿದ್ದಾರೆ ಅಂತ. ಅದು ಪ್ಲ್ಯಾನ್. JDS ಮತ್ತು BJP ಹೊಂದಾಣಿಕೆ ಆದ ಕಾರಣ ಮಂಡ್ಯ ಕ್ಷೇತ್ರ ಇದೆ, ಮಂಡ್ಯ ಕ್ಷೇತ್ರ JDSಗೆ ಹೋಗುವುದರಿಂದ ಸುಮಲತಾ ಅನ್ನುವ ಹೆಣ್ಣು ಮಗಳು ಅವಳು ಬೆಂಗಳೂರು ನಾರ್ತಿಂದ ಅವರು ಸ್ಪರ್ಧಿಸುವುದಕ್ಕೆ ಅವಕಾಶ ಕಲ್ಪಿಸುವಂಥದ್ದು. ಸೊ ಈ ಮೂಲಕ ಈ ಮೂವ್ ಇಸ್ ಗುಡ್, ಆದರೆ ಪರಿಣಾಮ ಹೇಳೋದಕ್ಕಾಗಲ್ಲ. ಯಡಿಯೂರಪ್ಪನವರನ್ನು ವಿರೋಧಿಸುವ ಜನ ಸಮುದಾಯ ಇದೆಯಲ್ಲ, ವಿರೋಧಿಸುವ ನಾಯಕರುಗಳು ಇದ್ದಾರಲ್ಲ, ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ಬಹಳ ಬಹಳ ಮುಖ್ಯವಾದದ್ದು. ಅದರ ಜೊತೆಗೆ ವಿಜಯೇಂದ್ರ ಅವರ ಯುವ ನಾಯಕತ್ವ BJPಗೆ ಪುನಶ್ಚೇತನವನ್ನು ತುಂಬುತ್ತಾ, BJPಗೆ ಶಕ್ತಿಯನ್ನು ತುಂಬುತ್ತಾ. ಯಾಕೆಂದರೆ ಪ್ರಥಮ ಬಾರಿ MLA ಆದವರು. ಅದರ ಜೊತೆಗೆ ಇನ್ನೊಂದು ಅಂಶ ಅಂತ ಅಂದರೆ ಪರಿವಾರವಾದವನ್ನು, ಕೌಟುಂಬಿಕ ರಾಜಕಾರಣವನ್ನು ನಾವು ವಿರೋಧಿಸ್ತೀವಿ ಅಂತ ಭಾಷಣಗಳ ಮೇಲೆ ಭಾಷಣ ಮಾಡಿದ BJP ಈಗ ಪರಿವಾರ ರಾಜಕಾರಣವನ್ನು ಅದು ಮನ್ನಿಸುತ್ತಿದೆ, ಮನ್ನಣೆಯನ್ನು ನೀಡ್ತಾ ಇದೆ ಅನ್ನೋದು ಇನ್ನೊಂದು ಅಂಶ. JDS ಜೊತೆ ಹೊಂದಾಣಿಕೆ ಮಾಡಿದಾಗಲೇ ಕೌಟುಂಬಿಕ ರಾಜಕಾರಣದ ಬಗ್ಗೆ ಮೋದಿ ಅಮಿತ್ ಶಾ ಹೇಳಿರುವುದೆಲ್ಲ ಸುಳ್ಳು ಅಂತ ಆಗೋಗಿತ್ತು. ಈಗ ಯಡಿಯೂರಪ್ಪನವ್ರನ್ನ ಪುತ್ರನನ್ನು ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಕುಟುಂಬ ರಾಜಕಾರಣವನ್ನು ನಾವು ಪೋಷಿಸ್ತೇವೆ, ನಮ್ಮ ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅಂತೇಳಿ ಮೋದಿ ಆ್ಯಂಡ್ ಅಮಿತ್ ಶಾ ರಾಜ್ಯ ಜನರಿಗೆ ತಿಳಿಸಿದಂತೆ ಆಗಿದೆ ಕುಟುಂಬ ರಾಜಕಾರಣದ ಪೋಷಣೆ. ಈಗ ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಕುಟುಂಬ ರಾಜಕಾರಣ ಅನ್ನೋದನ್ನು ಇವರು ಮಾತಾಡ್ತಾರೆ, ಅಥವಾ ಲಜ್ಜೆ ಗಿಜ್ಜೆ ಎಲ್ಲವನ್ನು ಬಿಟ್ಟು ಅವ್ರನ್ನ ಬೈತಾ ತಾವು ಇಲ್ಲಿ ಕುಟುಂಬ ರಾಜಕಾರಣವನ್ನು ಪೋಷಿಸ್ತಾರೆ? ಇದನ್ನು ನೋಡಬೇಕಾಗಿದೆ. ಅಂದರೆ BJPಯ ತಾತ್ವಿಕ ನೆಲಗಟ್ಟು ಕುಸಿತಿದೆ. ಅವರ ಮಾತು ಮತ್ತು ಕೃತಿಯ ನಡುವೆ, ಬುದ್ಧಿ ಮತ್ತು ನಾಲಿಗೆಯ ನಡುವೆ ಸಂಬಂಧವೇ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಬೆಳವಣಿಗೆಯಿಂದ ನಾನು ಹೇಳಿದೆ ಕಾಂಗ್ರೆಸ್ಸಿಗೆ ದೊಡ್ಡ ಸವಾಲಿದೆ, ಅನುಮಾನ ಬೇಕಾಗಿಲ್ಲ. ಸೊ ಯಾಕೆಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಸಂಪೂರ್ಣವಾಗಿ ಒಂದಾದರೆ ಕಾಂಗ್ರೆಸ್ ವಿಲ್ ಬಿ ಇನ್ ಎ ಡಿಫಿಕಲ್ಟ್ ಪೊಸಿಷನ್. ಆವಾಗ ಅವರು ಹಿಂದುಳಿದ ವರ್ಗದವರು, ದಲಿತರು, ಮುಸ್ಲಿಮರನ್ನ ಕ್ರೋಢೀಕರಿಸುವುದಕ್ಕೆ ಪ್ಲ್ಯಾನ್ ಮಾಡಬೇಕು. ಸಿದ್ದರಾಮಯ್ಯ ತಮ್ಮ ಅಪ್ರೋಚನ್ನು ಯಾವ ರೀತಿ ಅವರು ಬದಲಿಸಿಕೊಳ್ತಾರಾ, ಅಥವಾ ಕೇವಲ ಹಿಂದುಳಿದ ವರ್ಗ, ಮುಸ್ಲಿಂ ಮತ್ತು ದಲಿತರು ಕೂಡ ಒಗ್ಗಟ್ಟಿಲ್ಲ, ಭಾಳಷ್ಟು ಜನ BJP ಜೊತೆ ಇದೆ, ಎದುರಿಸ್ತಾರ ಅಂತ. ವಿನ್ನಿಂಗ್ ಕಾಂಬಿನೇಷನ್, BJPಯ ವಿನ್ನಿಂಗ್ ಕಾಂಬಿನೇಷನ್ ವರ್ಸಸ್ ಕಾಂಗ್ರೆಸ್ ವಿನ್ನಿಂಗ್ ಕಾಂಬಿನೇಷನ್, ಅದು ಹೇಗೆ ವರ್ಕ್ ಆಗುತ್ತೆ ನೋಡಬೇಕು. ಇನ್ನು ಹಣದ ವಿಚಾರದಲ್ಲಿ ವಿಜಯೇಂದ್ರ ವಿಲ್ ಫೈಟ್ ವಿತ್ DK ಶಿವಕುಮಾರ್, ಅನುಮಾನ ಬೇಕಲ್ಲ. ಇಬ್ಬರು ಕೂಡ ಸ್ಥಿತಿವಂತರು, ಚೆನ್ನಾಗಿ ದುಡಿದುಕೊಂಡಿದ್ದಾರೆ. ಸೊ ದೇ ವಿಲ್ ಫೈಟ್. ಹಣಕಾಸಿನ ದೃಷ್ಟಿಯಿಂದ ಅವರು ಸಂಪನ್ಮೂಲಗಳ ಕೊರತೆ ಆಗಲ್ಲ. ಆದರೆ ಅವರಿಗೆ ಇರುವ ಸಮಸ್ಯೆ ಅಂತ ಅಂದರೆ ಈ ವಿಭಿನ್ನವಾದ ಈ ಜಾತಿ ಸಮೀಕರಣ ಯಾರ ಪರವಾಗಿ ಕೆಲಸ ಮಾಡುತ್ತೆ? BJPಯ ಜಾತಿ ಸಮೀಕರಣ ಸಕ್ಸಸ್ ಆಗುತ್ತಾ, ಅಥವಾ ಕಾಂಗ್ರೆಸ್ನ ಜಾತಿ ಸಮೀಕರಣ ಯಶಸ್ವಿ ಆಗುತ್ತಾ? ಸನ್ಮಾನ್ಯ ಯಡಿಯೂರಪ್ಪನ ಅವರ ಕಾರಣದಿಂದ ಮತ್ತೆ ಕಾಂಗ್ರೆಸ್ ಬಿಟ್ಟು ಹೋದ ಎಲ್ಲ ಲಿಂಗಾಯತರು BJP ತಿರುಗಿ ಬರ್ತಾರೆ, ಸಾಮಾನ್ಯ ಮತದಾರರ ದೃಷ್ಟಿಯಿಂದ ಹೇಳ್ತೀನಿ. ಹಾಗೆಯೇ HD ಕುಮಾರಸ್ವಾಮಿ ಅವರು ಒಕ್ಕಲಿಗರ ಮತ ಬ್ಯಾಂಕನ್ನು ಎಷ್ಟು ಮಟ್ಟಿಗೆ ಕ್ರೋಢೀಕರಿಸ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ದಿನದಲ್ಲಿ ಸಿಗಬಹುದು. ಆದರೆ BJP ಅಂತೂ ಇಂತೂ ಕೊನೆಗೆ ಅಧ್ಯಕ್ಷರನ್ನ ನೇಮಿಸಿದೆ, ಇನ್ನು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರನ್ನು ನೇಮಿಸಿಲ್ಲ. ಇದು BJPಗೆ ಹೊಸ ರೂಪವನ್ನು, ಹೊಸ ಶಕ್ತಿಯನ್ನು ಕೊಡುತ್ತಾ ಇಲ್ವಾ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಫೈಟ್ ಮಾಡೋದಕ್ಕೆ ಬೇಕಾದ ವೇದಿಕೆ ಸೃಷ್ಟಿಯಾಗ್ತದೆ ಅಂತ ಹೇಳ್ಬೋದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ತಮಗೆಲ್ಲ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯ ಭಿಕ್ಷೆ ಅಂತ ನನಗೆ ಬಹಳ ಜನ ಟೀಕೆ ಮಾಡ್ತಾರೆ. ನೀವು ಒಂದು ಪತ್ರಿಕೆಯನ್ನು ಓದುವಾಗ ಅದಕ್ಕೆ ದುಡ್ಡು ಕೊಡ್ತೀವಿ, ಚಾನಲ್ ನೋಡಬೇಕಾದ್ರೆ ಕೊಡ್ತೀವಿ. ನಮ್ಮಂಥ ಸಾಮಾನ್ಯರಲ್ಲಿ ಸಾಮಾನ್ಯ ಜನ ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ತಾವು ಸಹಾಯ ಮಾಡಿದರೆ ನಮ್ಮ ಉಸಿರಿರುತ್ತೆ, ಅದಿಲ್ಲದಿದ್ದರೆ ನಮ್ಮ ಉಸಿರು ಸಾಯುತ್ತೆ. ಇವತ್ತಿನ ಸಂಜೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಸ್ಕಾರ.